ಈ ದೇವಾಲಯದಲ್ಲಿ ಸೂರ್ಯದೇವನ ಮೂರ್ತಿ ಗಾಳಿಯಲ್ಲಿ ತೇಲಾಡ್ತಿತ್ತಂತೆ. ಹೌದಾ? ಸೂರ್ಯದೇವನ ಮೂರ್ತಿ ನಿಂತಿರೋದು ಮ್ಯಾಗ್ನೆಟ್ ಇಂದಾನ? ಇಲ್ಲಿಯ ಈ ಚಕ್ರಗಳ ಮೂಲಕ ಎಕ್ಸಾಕ್ಟ್ ಟೈಮ್ ನ ಕಂಡುಕೊಳ್ಳಬಹುದಾ? ಹೀಗೆ ಎಷ್ಟೋ ಅಚ್ಚರಿಗಳ ವಿಷಯಗಳಿವೆ ಈ ದೇವಾಲಯದಲ್ಲಿ. ತಿಳಿಯುವ ಬನ್ನಿ ನಿಮ್ಮ ಇತಿಹಾಸಿನಿಯ ಮೂಲಕ. ಇಲ್ಲಿ ಕಲ್ಲಿನ ಭಾಷೆ ಮನುಷ್ಯನ ಭಾಷೆಯನ್ನೇ ಮೀರಿಸುತ್ತದೆ ಎಂದು ಈ ಸಾಂಪ್ರದಾಯಿಕ ಸೂರ್ಯ ದೇವಾಲಯದ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ. ಈ ಮಾತಿಗೆ ಬದ್ಧವಾಗಿದ್ದಂತಿದೆ ಈ ದೇವಾಲಯದ ನೋಟ. ಇದಿರೋದು ಬಂಗಾಳ ಕೊಲ್ಲಿಯ ತೀರದಲ್ಲಿ ಉದಯಿಸುತ್ತಿರುವ ಸೂರ್ಯನ ಕಿರಣಗಳಲ್ಲಿ ಸ್ನಾನ ಮಾಡುತ್ತಿರುವ ಒರಿಸ್ಸಾ ರಾಜ್ಯದ ಕೋನಾರ್ಕ್ ಎಂಬಲ್ಲಿದೆ. ಇದು ಸೂರ್ಯದೇವನಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಿದಾಗಿದೆ. ಇದನ್ನ 13ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾದ ಈ ದೇವಾಲಯವನ್ನ ಪೂರ್ವಗಂಗಾ ರಾಜವಂಶದ ರಾಜ ಮೊದಲನೇ ನರಸಿಂಹದೇವ ಕ್ರಿಸ್ತಶಕ 1238ರಿಂದ 1250 ನಡುವೆ ನಿರ್ಮಿಸಿದನು ಎಂದು ಹೇಳಲಾಗಿದೆ. ಇದು ಕಳಿಂಗ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಶ್ರೇಷ್ಠತೆಯ ಪರಾಕಾಷ್ಠತೆಯನ್ನ ಪ್ರತಿಬಿಂಬಿಸುತ್ತದೆ. ಇದು ಅದರ ಪರಿಕಲ್ಪನೆ, ಪ್ರಮಾಣ ಮತ್ತು ಅನುಪಾತ ಮತ್ತು ಅದರ ಶಿಲ್ಪಕಲೆಯ ಅಲಂಕಾರದ ಭವ್ಯವಾದ ನಿರೂಪಣಾ ಬಲದಲ್ಲಿ ಬಹಿರಂಗವಾಗಿದೆ. ಇದನ್ನ 1984ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಘೋಷಿಸಲಾಯಿತು. ಹಾಗೆ ಭಾರತದ ಅತ್ಯಂತ ಪ್ರಸಿದ್ಧ ಬ್ರಾಹ್ಮಣ ದೇವಾಲಯಗಳಲ್ಲಿ ಒಂದಾಗಿದೆ. ಸೂರ್ಯ ದೇವಾಲಯ ಕೇವಲ ಒಂದು ಸ್ಮಾರಕ ರಚನೆಯಲ್ಲ, ಬದಲಾಗಿ ಆಧ್ಯಾತ್ಮಿಕ ಪುರಾಣಗಳು, ಚರ್ಚಾಸ್ಪದ ಸಂಗತಿಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಮಿಶ್ರಣವಿದಾಗಿದೆ. ಈ ದೇವಾಲಯವು ಕೇವಲ ಯಾದೃಚ್ಛಿಕವಾಗಿ ಸ್ಥಾಪಿಸಲ್ಪಟ್ಟಿಲ್ಲ. ಆ ಸಮಯದಲ್ಲಿ ಸಮುದ್ರದ ಮೂಲಕ ಹಡಗಿನ ಸಹಾಯದಿಂದ ವ್ಯಾಪಾರ ಮಾಡುವವರು ಈ ದೇವಾಲಯವನ್ನ ಹೆಗ್ಗುರುತಾಗಿ ಪರಿಗಣಿಸ್ತಾ ಇದ್ರಂತೆ. ಯಾಕಂದ್ರೆ ಈ ದೇವಾಲಯವನ್ನ ಸಮುದ್ರದ ದಡದಲ್ಲಿ ದೈತ್ಯ ಅಲಂಕೃತ ರಥದ ರೂಪದಲ್ಲಿ ಕಲ್ಲಿನಿಂದ ಈ ಸೂರ್ಯ ದೇವಾಲಯವನ್ನ ನಿರ್ಮಿಸಲಾಗಿದೆ. ಈ ಸೂರ್ಯ ದೇವಾಲಯವು ಸೂರ್ಯನನ್ನ ಪೂರ್ವದಲ್ಲಿ ಉದಯಿಸುತ್ತಿರುವ ಮತ್ತು 7 ಕುದುರೆಗಳು ಎಳೆಯುವ ರಥದಲ್ಲಿ ಆಕಾಶದಾದ್ಯಂತ ವೇಗವಾಗಿ ಪ್ರಯಾಣಿಸುವಂತೆ ಕೆತ್ತಲಾಗಿದೆ. ಈ 7 ಕುದುರೆಗಳನ್ನ ಸಂಸ್ಕೃತ ಛಂದಸ್ಸಿನ 7 ಮೀಟರ್ಗಳ ನಂತರ ಹೆಸರಿಸಲಾಗಿದೆ. ಅವುಗಳು ಹೇಗಿದೆ ಅಂದ್ರೆ ಗಾಯತ್ರಿ, ಬೃಹತಿ, ಉಷ್ಣಿ, ಜಗತಿ, ತ್ರಿಷ್ಟುಪ್, ಅನುಷ್ಟುಪ್ ಮತ್ತು ಪಂಕ್ತಿ. ಹಾಗೆ ಇಲ್ಲಿ ಕೇಳಿ, ರಥದ 12 ಜೋಡಿ ಚಕ್ರಗಳು ಹಿಂದೂ ಕ್ಯಾಲೆಂಡರ್ನ 12 ತಿಂಗಳುಗಳಿಗೆ ಅನುಗುಣವಾಗಿದ್ದು, ಇದು ಸುಮಾರು 12 ಅಡಿ ವ್ಯಾಸದ 24 ವಿಸ್ತಾರವಾಗಿ ಕೆತ್ತಿದ ಕಲ್ಲಿನ ಚಕ್ರಗಳನ್ನ ಹೊಂದಿದ್ದು 7 ಕುದುರೆಗಳ ಗುಂಪಿನಿಂದ ಎಳೆಯಲ್ಪಡುತ್ತಿದೆ. ಮುಂಜಾನೆ ಮತ್ತು ಸೂರ್ಯೋದಯದ ಸಮಯದಲ್ಲಿ ಒಳನಾಡಿನಿಂದ ನೋಡಿದಾಗ ರಥದ ಆಕಾರದ ದೇವಾಲಯವು ಸೂರ್ಯನನ್ನ ಹೊತ್ತೊಯ್ಯುವ ನೀಲಿ ಸಮುದ್ರದ ಆಳದಿಂದ ಹೊರಹೊಮ್ಮುವಂತೆ ಕಾಣುತ್ತಿತ್ತು. ಮತ್ ಹಾಗೆ ಈ 24 ಚಕ್ರಗಳು ಕೂಡ ಸಾಧಾರಣ ಚಕ್ರಗಳಲ್ಲ, ನೆರಳಿನ ಗಡಿಯಾರದಂತೆ ಕೆಲಸ ಮಾಡುತ್ತವೆ. ಇವುಗಳನ್ನ ಆಂಗ್ಲ ಭಾಷೆಯಲ್ಲಿ ಸನ್ ಡಯಾಲ್ಸ್ ಅಂತ ಕರೀತಾರೆ. ಸೂರ್ಯನಿಂದ ಬರುವ ಬೆಳಕು ಈ ಚಕ್ರದ ಕಡ್ಡಿಯ ಮೇಲೆ ಬಿದ್ದಾಗ ನೆರಳು ಎಂಬುದು ಬೀಳುತ್ತೆ. ಈ ನೆರಳಿನಿಂದ ನಿಖರವಾದ ಸಮಯ ಅಂದ್ರೆ ಎಕ್ಸಾಕ್ಟ್ ಟೈಮ್ ಎಷ್ಟಾಗಿದೆ ಎಂಬುದನ್ನ ಹೇಳುತ್ತಂತೆ. ಅರೆ ವಾ, ಅನ್ನಿಸು ಹಾಗಿದೆ ಅಲ್ವಾ? ಇದಷ್ಟೇ ಅಲ್ಲದೆ ಮತ್ತೊಂದು ಅದ್ಭುತ ಅಚ್ಚರಿ ತಂತ್ರಜ್ಞಾನಕ್ಕೆ ಬದ್ಧವಾಗಿರೋದಂದ್ರೆ ಗಾಳಿಯಲ್ಲಿ ತೇಲಾಡುವ ಸೂರ್ಯದೇವನ ಮೂರ್ತಿ. ಅದೇಗೆ ಅಂತ ನಿಮಗನಿಸ್ತಿರ್ಬೋದು, ಹೌದಲ್ವಾ? ಅದೇಗೆ ಅಂದ್ರೆ ಈ ದೇವಾಲಯದ ಮೇಲೆ 52 ಟನ್ಗಳಷ್ಟು ಭಾರವಾದ ಮ್ಯಾಗ್ನೆಟ್ ಮತ್ತು ಅಡಿಪಾಯದಲ್ಲೂ ಸಹ ಒಂದು ಮ್ಯಾಗ್ನೆಟ್ ಅನ್ನ ಅಳವಡಿಸಲಾಗಿರೋದ್ರಿಂದ ಇಲ್ಲಿರುವ ಸೂರ್ಯನ ವಿಗ್ರಹವು ಗಾಳಿಯಲ್ಲಿ ತೇಲ್ತಿರುತ್ತೆ. ಹಾಗೆ ಈ ಮ್ಯಾಗ್ನೆಟ್ ಬಳಕೆ ಎಷ್ಟೊಂದು ಶಕ್ತಿಯುತ ಸ್ಥಿರತೆಗೆ ಕಾರಣವಾಗಿತ್ತು ಎಂಬುದಕ್ಕೆ ಹಲವಾರು ಉದಾಹರಣೆಗಳು ಉಂಟು. ನೋಡಿ, ದರೋಡೆಕೋರರ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಿರುತ್ತೆ. ಹಾಗಾದ್ರೆ ಈ ದೇವಾಲಯದ ಮೇಲಿರುವ ಮ್ಯಾಗ್ನೆಟ್ ಎಷ್ಟು ಶಕ್ತಿಯುಳ್ಳದ್ದಾಗಿತ್ತು ಅಂದ್ರೆ 13ನೇ ಶತಮಾನದಲ್ಲೇ ವ್ಯಾಪಾರ ಮಾಡುವ ಪೋರ್ಚುಗೀಸರ ಹಡಗುಗಳು ಅಂದ್ರೆ ಈ ದೇವಾಲಯದ ಕಡೆ ಹಾದು ಹೋಗ್ಬೇಕಾದ್ರೆ ಈ ಮ್ಯಾಗ್ನೆಟ್ ಹಡಗಲ್ಲಿರೋ ದಿಕ್ಸೂಚಿ ಅಂದ್ರೆ ಕಾಂಪಾಸ್ ಅನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಿತ್ತು. ಅಬ್ಬೋ, ಅನ್ನಿಸೋ ಆಗಿದೆ ಅಲ್ವಾ ಈ ತಂತ್ರಜ್ಞಾನದ ಬಳಕೆ? ನಿಜ ಅಲ್ವಾ? ಆದ್ರೆ ಲೋಟಿ ಹೊಡೆಯುವವರು ತಮ್ಮ ವ್ಯಾಪಾರ ಹಾಳಾಗಬಾರ್ದು ಅಂತ ಈ ಸೂರ್ಯ ದೇವಾಲಯದ ಮೇಲಿರುವ ಮ್ಯಾಗ್ನೆಟ್ ಅನ್ನ ಅವರು ದೌರ್ಜನ್ಯದಿಂದ ತೆಗೆದುಹಾಕ್ತಾರೆ. ಇದರಿಂದ ಆ ದೇವಾಲಯವು ಕುಸಿದು ಬೀಳುತ್ತೆ. ಎಷ್ಟು ಬೇಸರದ ಸಂಗತಿಗಳಲ್ವಾ ಇವೆಲ್ಲ? ಈಗ ನೋಡ್ಬೇಕು ಅಂದ್ರೂ ಕೇವಲ ಅದರ ಪಳೆಯುಳಿಕೆಗಳಷ್ಟೇ. ಹೀಗೆ ಎಷ್ಟೋ ಹಲವಾರು ವಿಭಿನ್ನ ಶೈಲಿಯಾದ ತಂತ್ರಜ್ಞಾನವನ್ನ ಒಳಗೊಂಡಿರುವ ಈ ದೇವಾಲಯ ಬರೀ ನೆನಪಾಗಿ ಬರಹಗಳಾಗಿ ಲೇಖನೆಯಲ್ಲಿರಬಾರದು. ನಮ್ಮ ಈಗಿನ ಹಾಗೂ ಮುಂದಿನ ಪೀಳಿಗೆಗಳಿಗೆ ಅರ್ಥೈಸೋಣ ನಮ್ಮ ಭಾರತೀಯರ ತಂತ್ರಜ್ಞಾನದ ಬಗ್ಗೆ. ಯುಗ ಯುಗಗಳು ಕಳೆದ್ರೂ ನಮ್ಮ
ಅವರ ತಂತ್ರಜ್ಞಾನ ಹೊಸ ರೂಪದಲ್ಲಿ ಹೊರಹೊಮ್ಮುತ್ತಿದೆಯೇ ಹೊರತು ಹಿಂದುಳಿಯುವ ಮಾತೇ ಇಲ್ಲ. ನೋಡಿ, ಈ ಸೂರ್ಯದೇವರ ದೇವಾಲಯವನ್ನ ಭಾರತೀಯ ಸಾಂಸ್ಕೃತಿಕ ಪರಂಪರೆಗೆ ಅದರ ಮಹತ್ವವನ್ನ ಸೂಚಿಸಲು ಕೊನಾರ್ಕ್ನ ಈ ದೇವಾಲಯವನ್ನ ರೂಪಾಯಿಗಳ ಭಾರತೀಯ ಕರೆನ್ಸಿ ನೋಟ್ನ ಹಿಂಭಾಗದಲ್ಲಿ ಚಿತ್ರಿಸಲಾಗಿದೆ. ಇಲ್ಲಿ ಕೇಳಿ, ಖಗೋಳ ವಾಸ್ತುಶಿಲ್ಪ ಮತ್ತು ವಿದ್ಯುತ್ ಕಾಂತೀಯತೆಯ ವಿಷಯಗಳನ್ನ ಉಪಯೋಗಿಸಿ ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮ ಭಾರತೀಯರ ತಂತ್ರಜ್ಞಾನಕ್ಕೆ ಯಾವುದೇ ಸರಿಸಾಟಿ ಇಲ್ಲ ಅಲ್ವಾ? ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾದಲ್ಲಿ ನಮಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲಕ ತಿಳಿಸಿ. ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇತಿಹಾಸಿನಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಅಂಡ್ ಶೇರ್ ಮಾಡಿ. ಧನ್ಯವಾದಗಳು.